ಹಾಯ್ ಫ್ರೆಂಡ್ಸ್, ಇವತ್ತು ಎಣ್ಣೆ ಹೀರೆಕಾಯಿ ಮಾಡ್ತಾಯಿದ್ವಿ. ಸ್ವಲ್ಪ ಶೇಂಗಾ ಹುರ್ಕೋಬೇಕು, ಈರುಳ್ಳಿ ಹುರ್ಕೊಂಡು ಸ್ವಲ್ಪ ಅದರಲ್ಲೇ ಮಿಕ್ಸಿಗೆ ಹಾಕೋಬೇಕು. ಸ್ವಲ್ಪ ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಚಾಟ್ ಮಸಾಲ, ಧನಿಯಾ ಪೌಡ್ರ್ ಅಂದರೆ ಧನಿಯಾ ಪೌಡ್ರ್ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಪೇಸ್ಟ್ ಆದ ತಕ್ಷಣ ಈ ಥರ ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದ ತಕ್ಷಣ ಹೀರೆಕಾಯಿ ಇರುತ್ತಲ್ಲ, ಹೀರೆಕಾಯಿನ ಕಟ್ ಮಾಡ್ಕೋಬೇಕು. 4 ಹೋಳು ಮಾಡ್ಕೋಬೇಕು. 4 ಹೋಳು ಮಾಡ್ಕೊಂಡ ತಕ್ಷಣ ಅದರಲ್ಲಿ ತುಂಬ್ಕೋಬೇಕು ನೀಟಾಗಿ. ಎಲ್ಲನೂ ಏನು ಪೇಸ್ಟ್ ಮಾಡಿದ್ದಿರುತ್ತಲ್ಲ ಅದನ್ನೆಲ್ಲ ಫುಲ್ಲು ನೀಟಾಗಿ ತುಂಬ್ಕೋಬೇಕು. ಅದರಲ್ಲಿ ಎಷ್ಟು ಹೀರೆಕಾಯಿ ಇದೆ ನಿಮ್ಮದು ನೋಡಿಕೊಂಡು ಅದರಲ್ಲಿ ತುಂಬ್ಕೊಳ್ಬೇಕು. ನೀಟಾಗಿ ಹಚ್ಚಿ ತುಂಬ್ಕೋಬೇಕು. ಸೈಡಲ್ಲಿ ಒಂದು ಪಾತ್ರೆ ಇಟ್ಕೋಬೇಕು. ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ 4-5 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಹಾಕ್ಕೊಂಡ ತಕ್ಷಣ ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕುದ್ಮೇಲೆ ಅದೇನು ಹೀರೆಕಾಯಿನ ಎಲ್ಲ ಫಿಲಪ್ ಮಾಡ್ಕೊಂಡಿರ್ತೀರಲ್ಲ, ಹೀರೆಕಾಯಿನೆಲ್ಲ ಪೇಸ್ಟ ಅದನ್ನು ಒಂದೊಂದಾಗಿ ಬಿಡಬೇಕು. ಅದರಲ್ಲಿ ಒಂದೊಂದಾಗಿ ಬಿಟ್ಟು ಎಲ್ಲನೂ ಎಷ್ಟಾಗುತ್ತೆ ಅಷ್ಟಕ್ಕೊಂದು ನೀಟಾಗಿ ಒಂದೊಂದೇ ಹಾಕ್ಬೇಕು. ಅದರಲ್ಲಿ ಹಾಕಿ ಬಿಟ್ಟ ತಕ್ಷಣ ಅದೇನು ಸ್ವಲ್ಪ ಅದರಲ್ಲಿ ಸ್ವಲ್ಪ ಪೇಸ್ಟ್ ಉಳಿದಿರುತ್ತಲ್ವ, ಆ ಪೇಸ್ಟನ್ನ ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಅದು ಎಲ್ಲನೂ ನೀಟಾಗಿ ನೀರು ಹಾಕಿ ಇನ್ನು ಸ್ವಲ್ಪ ಎಲ್ಲ ತೊಳ್ಕೊಂಡು ನೀರದು ಅದರಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಕುದಿಯುತ್ತೆ, ಸ್ವಲ್ಪ ಮುಚ್ಚಿಡ್ಬೇಕು ಮೇಲೆ. ನಾನು ಮುಚ್ಚಿಲ್ಲ, ಬಟ್ ಎಲ್ಲ ನೀಟಾಗಿ ತಿರುಗಿಸ್ಬೇಕು. ತಿರುಗಿದ ತಕ್ಷಣ ಅದನ್ನು ಸ್ವಲ್ಪ ನೀಟಾಗಿ ಕುದಿಯೋಕ್ಕೆ ಬಿಡಬೇಕು. ಕುದೀತಾ ಇರುತ್ತೆ. ಕುದ್ದ ತಕ್ಷಣ ಸ್ವಲ್ಪ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲನೂ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ನೀಟಾಗಿ ಕುದ್ಕೊಳ್ಳುತ್ತೆ. ಹೀರೆಕಾಯಿ ಸ್ವಲ್ಪ ಕುದಿಬೇಕು. ಸ್ವಲ್ಪ ಮೆತ್ತಗಾಗೋ ಥರ ಸ್ವಲ್ಪ ಕುದಿಸ್ಬೇಕು. ಕುದಿಸಿದ ತಕ್ಷಣ ಇದಾಗುತ್ತೆ. ಎಲ್ಲ ನೀಟಾಗಿ ಬೌಲ್ ಮಾಡಬೇಕು. ಬೌಲ್ ಆಗ್ತಾಯಿದೆ ಇವಾಗ. ಬಾಯ್ಲ್ ಆದ ತಕ್ಷಣ ರೈಸಿಗೆ ಇಟ್ಕೋಬೇಕು. ರೈಸ್ ಹಾಕ್ಕೋಬೇಕು. ರೈಸ್ ಜೊತೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಇದೆ. ಥ್ಯಾಂಕ್ ಯು ಸೊ ಮಚ್.